ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇಲ್ಲಿ ಯು ಎಸ್ ಎನಲ್ಲಿ ನಮಗೆ ಅಷ್ಟು ನೀಟಾಗಿ ಗಣೇಶ ಚತುರ್ಥಿ ಮಾಡೋಕ್ಕಾಗಲ್ಲ, ಯಾಕಂದರೆ ನಮಗೆ ಸೋರ್ಸಸ್ ಅಷ್ಟು ಇರಲ್ಲ. ಬಟ್ ಆದ್ರೂ ಇಂಡಿಯನ್ಸ್ ಇಲ್ಲಿ ಟ್ರೈ ಮಾಡ್ತೀವಿ. ಗಣೇಶ ಮೂರ್ತಿಗಳು ಸಿಗುತ್ತೆ ಇಂಡಿಯನ್ ಸ್ಟೋರ್ಸ್ನಲ್ಲಿ, ಅದನ್ನು ತೊಗೊಂಡು ಬಂದು ಹೂಗಳೆಲ್ಲ ಸಿಗುತ್ತೆ, ಹೂವು ಹಣ್ಣು ಎಲ್ಲ ಇಟ್ಟು ಮಾಡ್ತಾರೆ. ಆ್ಯಂಡ್ ನಮ್ಮ ಮನೇಲಿ ಮಾಡಿಲ್ಲ ಈ ವರ್ಷ, ಹೊಸ ಮನೆಯಲ್ಲಿ. ನನ್ನ ಫ್ರೆಂಡ್ ಮನೇಲಿ ಪ್ರತಿ ವರ್ಷ ಮಾಡ್ತಾರೆ ಆ್ಯಂಡ್ ಇನ್ವೈಟ್ ಮಾಡಿದ್ದಾರೆ. ಸೊ ಹೋಗ್ತಿದ್ದೀನಿ, ನೋಡೋಣ ಹೇಗೆ ಮಾಡಿದ್ದಾರೆ ಎಲ್ಲ ಅರೇಂಜ್ಮೆಂಟ್ಸ್ ಅಂತ. ಆ್ಯಂಡ್ ಇಂಡಿಯಾಗೂ ಯು ಎಸ್ ಎಗೂ ಗಣೇಶ ಹಬ್ಬ ಹೇಗೆ ಡಿಫ್ರೆಂಟಾಗಿರುತ್ತೆ ನೋಡೋಣ. ಆ್ಯಂಡ್ ಅಷ್ಟು ಗ್ರ್ಯಾಂಡಾಗೂ ಏನು ರೆಡಿ ಆಗೋಕ್ಕಾಗಿಲ್ಲ, ಬಿಕಾಸ್ ನಾನೇನು ಅನ್ಪ್ಯಾಕು ಮಾಡಿಲ್ಲ. ಆ್ಯಂಡ್ ಏನೋ ಸಿಂಪಲ್ಲಾಗಿರೋಣ ಅಂತಲೇ ಅನಿಸ್ತು. ಇಂಡಿಯಾ ಹೋಗ್ತಿದ್ದೀನಿ, ದಾರಿಲಿದ್ದೀನಿ, ಎಲ್ಲ ವೀಡಿಯೋಸ್ನೂ ಹಾಕ್ತೀನಿ. Hi. Thank you. What is this called? Puran poli. ಪೂರನ್ ಪೋಲಿ ಅನ್ನೋದು ಒಂದು ಮಹಾರಾಷ್ಟ್ರನ್ ಡಿಶ್. ನಾವು ಕರ್ನಾಟಕದಲ್ಲಿ ಹೋಳಿಗೆ ಎಲ್ಲ ಒಬ್ಬಟ್ಟು ಅಂತ ಹೇಗೆ ಹೇಳ್ತೀವೋ ಅವರು ಪೂರನ್ ಪೋಲಿ ಅಂತ ಹೇಳ್ತಾರೆ. It's like momos. Yeah. And you have to roll it. ಪೂಜೆ ಮುಗೀತು, ಚೆನ್ನಾಗಾಯಿತು, ಆರತಿ ಎಲ್ಲ ಇತ್ತು. ಆ್ಯಂಡ್ ನನ್ನ ಫ್ರೆಂಡ್ಗೆ ಎಲ್ಲ ಹೆಲ್ಪ್ ಮಾಡಿದೆ ಅಡುಗೆನಲ್ಲಿ. ಸೊ ನಾನು ಅಬ್ಸರ್ವ್ ಮಾಡಿದ ಡಿಫ್ರೆನ್ಸ್ ಏನು ಅಂದರೆ ಇಂಡಿಯಾಗೂ ಆ್ಯಂಡ್ ಯು ಎಸ್ ಎಗೂ, ಎಲ್ಲದೂ ಸೇಮ್, ನಾವು ಸೇಮ್ ಕಲ್ಚರ್ ಫಾಲೋ ಮಾಡ್ತೀವಿ, ಸೇಮ್ ಆರತಿ ಇರುತ್ತೆ, ಪೂಜೆ ಇರುತ್ತೆ ಎಲ್ಲ. ಏನಂದರೆ ಫ್ಯಾಮಿಲಿನ ಮಿಸ್ ಮಾಡ್ಕೊತೀವಿ ಅಷ್ಟೇ. ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಅರೇಂಜ್ಮೆಂಟ್ಸ್ ಎಲ್ಲ ಹೂವೆಲ್ಲ ಇಟ್ಟು ಆ್ಯಂಡ್ ಪ್ರಸಾದ ಎಲ್ಲ ಮಾಡಿದರು, ಪೇಡ ಎಲ್ಲ ಇತ್ತು. ಊಟ ಕೂಡ ಆಥೆಂಟಿಕ್ ಅವ್ರ ಸ್ಟೇಟ್ ಫುಡ್ಡೇ ಮಾಡಿದರು. ನಾನು ಹೇಳ್ದಂಗೆ ಡಿಫ್ರೆನ್ಸ್ ಫ್ಯಾಮಿಲಿ ಅಷ್ಟೇ. ನಾವು ಹೆಲ್ಪ್ ಮಾಡಿದ್ವಿ ಅಲ್ಲ, ಸೊ ಆಗ ನಮಗೆ ಗೊತ್ತಾಗಿದ್ದು ಒಂದೇ ಒಂದು ವಿಷಯ, ನಮ್ಮಮ್ಮ ಎಷ್ಟು ಕಷ್ಟ ಬೀಳ್ತಾರೆ ಅಂತ. ಯಾವುದಾದ್ರೂ ಹಬ್ಬ ಬಂತಂದರೆ ನಮ್ಮಮ್ಮ ಎಲ್ಲ ಸ್ಟಾರ್ಟಿಂಗಿಂದ ಎಂಡ್ ತನಕ ಎಲ್ಲ ಮಾಡ್ತಿದ್ರು. ಹೆಲ್ಪ್ ಮಾಡ್ತಿದ್ದೆ ನಾನು, ಇಲ್ಲ ಅಂತ ಅಲ್ಲ, ಬಟ್ ತುಂಬ ಕಮ್ಮಿ. ಇಂಟ್ರೆಸ್ಟ್ ಇದ್ದರೆ ಚೆನ್ನಾಗಿ ಮಾಡ್ತಿದ್ದೆ, ಇಲ್ಲ ಅಂದರೆ ಇಲ್ಲ, ಮುಗೀತು, ಎಲ್ಲ ನಮ್ಮ ಅಮ್ಮನೇ ಮಾಡಿಬಿಡ್ತಿದ್ರು. ಬಟ್ ಇವತ್ತು ಮಾತ್ರ ಮದರ್ಸ್ ಎಷ್ಟು ಕಷ್ಟ ಬೀಳ್ತಾರೆ ಅಂತ ಗೊತ್ತಾಯಿತು. ಯಪ್ಪ ಫ್ಯಾಮಿಲಿನ ಮಿಸ್ ಮಾಡ್ಕೊಳೋದು ಅಷ್ಟು ಸಣ್ಣ ವಿಷಯ ಅಲ್ಲ. ಯಾಕಂದರೆ ಪ್ರತಿಯೊಂದು ದಿನ ನಾವು ಪ್ರತಿಯೊಂದು ಮಾಡೋ ಕೆಲಸದಲ್ಲಿ ಕೂಡ ಅವ್ರು ಕಾಣ್ತಾರೆ ನಮಗೆ. ಇಟ್ಸ್ ಓಕೆ, ಒಂದಲ್ಲ ಒಂದಿನ ಇಂಡಿಪೆಂಡೆಂಟ್ ಆಗಿರೋದು ಕಲಿಬೇಕಲ್ಲ. ಇಂಡಿಪೆಂಡೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಲೈಫ್ನಲ್ಲಿ. ಒಂದಲ್ಲ ಒಂದಿನ ಮನೆ ಬಿಟ್ಟು ಹೊರಗೆ ಹೋಗಲೇಬೇಕು, ನಮ್ಮ ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಹೋಗಲೇಬೇಕು. ಸೊ ಇದೆಲ್ಲ ಅಪಾರ್ಚುನಿಟಿ, ಅದೆಲ್ಲ ಕಲಿಯೋಕ್ಕೆ. ಹ್ಯಾಪಿ ಗಣೇಶ ಚತುರ್ಥಿ, ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರೋಣ.